ದಾವಣಗೆರೆಯಲ್ಲಿ ಬಂಡಾಯವನ್ನ ತಣಿಸುವುದಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಮುಂದಾಗಿದ್ದಾರೆ. ಈಗಾಗಲೇ ಬಂಡಾಯದ ಬಾವುಟವನ್ನ ಹಾರಿಸಿರುವವರ ಅಸಮಾಧಾನವನ್ನ ಶಮನ ಮಾಡುವುದಕ್ಕೆ ಬಿಎಸ್ ಯಡಿಯೂರಪ್ಪನವರು ಸಾಕಷ್ಟು ಪ್ರಯತ್ನವನ್ನ ಪಡುತ್ತಿದ್ದಾರೆ. ರೇಣುಕಾಚಾರ್ಯ ಅಂಡ್ ಟೀಮ್ ಭೇಟಿಯಾಗಲಿರುವ ಬಿಎಸ್ವೈ, ಕರುಣಾಕರ ರೆಡ್ಡಿ ರೇಣುಕಾಚಾರ್ಯ ಭೇಟಿಯಾಗಿ ಚರ್ಚೆಯನ್ನು ಮಾಡಲಿದ್ದಾರೆ. ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ನೀಡಿದ್ದಕ್ಕೆ ನಾಯಕರು ಬಂಡಾಯ ಎದ್ದಿದ್ದಾರೆ. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತು ಬಿಎಸ್ ಯಡಿಯೂರಪ್ಪನವರೇ ಖುದ್ದು ಇದೀಗ ಎಂಟ್ರಿಯನ್ನ ಕೊಡುತ್ತಿದ್ದಾರೆ. ಸಂಸದ ಸಿದ್ದೇಶ್ವರ್ ಮೇಲೆ ಮಾಜಿ ಕಾರ್ಪೊರೇಟರ್ಸ್ ಸಿಟ್ಟಾಗಿದ್ದಾರೆ. ರೆಬೆಲ್ ಪಡೆಯನ್ನ ಹೇಗಾದ್ರೂ ಮಾಡಿ ಸಮಾಧಾನ ಪಡಿಸಬೇಕು. ಆ ಒಂದು ಅಸಮಾಧಾನಕ್ಕೆ ಮದ್ದರೆಯಲು ಬಿಎಸ್ವೈ ರೆಡಿಯಾಗಿದ್ದಾರೆ. ಬಂಡಾಯ ಶಮನ ಮಾಡಿ ಒಟ್ಟಿಗೆ ಕೊಂಡೊಯ್ಯುವುದಕ್ಕೆ ಯಡಿಯೂರಪ್ಪನವರಿಂದ ರಣತಂತ್ರ ರೂಪಿತವಾಗ್ತಾ ಇದೆ. ಈಗಾಗಲೇ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಧುಸ್ವಾಮಿಯವರ ಜೊತೆಗೆ ಮಾತುಕತೆಯನ್ನ ನಡೆಸಿ ಯಾವ ರೀತಿಯಾಗಿ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡಿದ್ರು, ಅದೇ ರೀತಿಯ ಒಂದು ಪ್ಲಾನ್ ಅನ್ನ ಇಲ್ಲೂ ಕೂಡ ಪ್ರಯೋಗ ಮಾಡ್ತಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪನವರು. ರೇಣುಕಾಚಾರ್ಯ ಅಂಡ್ ಟೀಮ್ ಮತ್ತು ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಅನ್ನ ಕೊಟ್ಟಿರುವುದಕ್ಕೆ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೋ ಅವರೆಲ್ಲರನ್ನ ಕೂರಿಸಿ ಮಾತನಾಡಿ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನ ಮಾಡೋಣ, ಏನೇ ಅಸಮಾಧಾನ ಸಿಟ್ಟಿದ್ರೂ ಕೂಡ ಅದನ್ನ ಪಕ್ಕಕ್ಕಿಟ್ಟು ಒಟ್ಟಿಗೆ ಹೋಗಿ ಅಂತ ಹೇಳಿ ಸಂದೇಶವನ್ನ ಕೂಡ ಬಿಎಸ್ ಯಡಿಯೂರಪ್ಪನವರು ಕೊಡಲಿದ್ದಾರೆ. ಬಿಜೆಪಿ ಈಗಾಗಲೇ ಹೇಳ್ಕೊಂಡಿದೆ 28ಕ್ಕೆ 28 ಕ್ಷೇತ್ರಗಳನ್ನ ನಾವು ಗೆಲ್ತೀವಿ ಅಂತ ಹೇಳಿ. ಆದರೆ ಯಾವಾಗ ಟಿಕೆಟ್ ಅನೌನ್ಸ್ ಆಯಿತೋ ಅಲ್ಲಲ್ಲಿ ಬಂಡಾಯ ಸಾರಲಾಗಿದೆ. ಬಿಜೆಪಿಯ ಪ್ರಮುಖ ನಾಯಕರುಗಳೇ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ತಾಪಗೊಂಡಿದ್ದಾರೆ. ಅವರೆಲ್ಲರನ್ನ ಕೂಡ ಸಮಾಧಾನ ಪಡಿಸಿ ಒಟ್ಟಿಗೆ ಕರೆದೊಯ್ಯಬೇಕಾದಂತಹ ಮಹತ್ತರ ಜವಾಬ್ದಾರಿ ಬಿಎಸ್ ಯಡಿಯೂರಪ್ಪನವರ ಮೇಲಿದ್ದು, ಯಡಿಯೂರಪ್ಪನವರ ಮೇಲೆ ಬಿಜೆಪಿಯ ಅಪಾರ ನಾಯಕರಿಗೆ ಗೌರವ ಇದೆ. ಹಾಗಾಗಿ ಅವರ ಮಾತನ್ನ ಕೇಳ್ತಾರೆ ಮತ್ತು ಅವರ ಮಾತಿಗೆ ಗೌರವವನ್ನ ಕೊಟ್ಟು ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಗೆ ಎಲ್ಲರೂ ಕೂಡ ಒಟ್ಟಾಗಿ ಬರ್ತಾರೆ ಅನ್ನೋ ನಿರೀಕ್ಷೆಯಿಂದಾಗಿ ಯಡಿಯೂರಪ್ಪನವರನ್ನೇ ಇದೀಗ ಅಸಮಾಧಾನಿತರನ್ನ ಸಮಾಧಾನ ಪಡಿಸಲು ಮುಂದೆ ಬಿಡಲಾಗಿದೆ.